ಸರಿ. ಹಾಗಾಗಿ ನಾನು ಇಂದು ಲೀನಿಯರ್ ವೆಕ್ಟರ್ ಸ್ಪೇಸ್ ಕಡೆಗೆ ಹೋಗುತ್ತಿದ್ದೇನೆ. ಮತ್ತು ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಮುಖ್ಯ ವಿಷಯವಸ್ತು ಇದೇ ಆಗಿದೆ. ಯಾಂತ್ರಿಕವಾಗಿ ನೊಟೇಷನ್ ಅಥವಾ ಭಾಷೆಯನ್ನು ಅನುಸರಿಸಲಿದ್ದೇವೆ ಮತ್ತು ನೀವು ಈ ಭಾಷೆಯ ರೂಢಿ ಮಾಡಿಕೊಳ್ಳಬೇಕು. ಆದ್ದರಿಂದ ನಿಮ್ಮ ಸಾಂಪ್ರದಾಯಿಕ 3 ಡೈಮೆನ್ಷನ್ಗಳೊಂದಿಗೆ ಸಾಮ್ಯತೆಗಳನ್ನು ತೋರಿಸುವ ಮೂಲಕ ನಾನು ಈ ಭಾಷೆಯಲ್ಲಿಯೇ ನಿಧಾನವಾಗಿ ಹೋಗುತ್ತೇನೆ. ಕೆಲವು ಪ್ರಶ್ನೆಗಳನ್ನು ಈಗಾಗಲೇ ಸಾಂಪ್ರದಾಯಿಕ 3 ಡೈಮೆನ್ಷನ್ಗಳಲ್ಲಿ ನೀಡಲಾಗಿದೆ. ಸರಿ. 3 ಡೈಮೆನ್ಷನಲ್ ಸ್ಪೇಸ್ ಅನ್ನು ವೆಕ್ಟರ್ ಸ್ಪೇಸ್ ಎಂದು ಏಕೆ ಕರೆಯಲಾಗುತ್ತದೆ? ಸೊ ನಮ್ಮ ಬಳಿ ವೆಕ್ಟರ್ಸ್ ಇವೆ, 2 ವೆಕ್ಟರ್ಸ್ಗಳ ಲೀನಿಯರ್ ಕಾಂಬಿನೇಷನ್. ಇದು ನಿಮಗೆ ಮತ್ತೊಂದು ವೆಕ್ಟರ್ ಅನ್ನು ನೀಡುತ್ತದೆ. ಇದು ಲೀನಿಯರ್ ವೆಕ್ಟರ್ ಸ್ಪೇಸ್ ನ ಒಂದು ಎಲಿಮೆಂಟ್ ಆಗಿದೆ. ಅದನ್ನು ಕ್ಯಾಪಿಟಲ್ ವಿ ಎನ್ನುತ್ತೇನೆ. ಸೊ ವೆಕ್ಟರ್ಗಳ ಸೆಟ್ ಒಂದು ಸ್ಪೇಸ್ ಗೆ ಸೇರುತ್ತದೆ. ನಾನು ಇದನ್ನು ವೆಕ್ಟರ್ ಸ್ಪೇಸ್ ವಿ ಎಂದು ಕರೆಯುತ್ತೇನೆ. ಮತ್ತು a ಪ್ಲಸ್ b ಆಗಿರಬೇಕು. ಸಿ ಒಂದು ಸ್ಕೇಲಾರ್ ಮಲ್ಟಿಪ್ಲೈಯಿಂಗ್ a ಪ್ಲಸ್ b ಮತ್ತು ಅದನ್ನು ಪೂರೈಸುತ್ತದೆ. ಸರಿಯಲ್ಲವೇ? ಬೇರೆ ಯಾವುದರಲ್ಲಿ a ಪ್ಲಸ್ b ಪ್ಲಸ್ c ಕೂಡ ಅಸೋಸಿಯೇಟಿವ್ ಪ್ರಾಪರ್ಟಿ ಮತ್ತು ವೆಕ್ಟರ್ ಎಡಿಷನ್ ಅನ್ನು ಪೂರೈಸುತ್ತಿರಬಹುದು. ಅವು ಕಮ್ಯೂಟೇಟಿವ್ ಆಗಿವೆ. ಅದರರ್ಥ ಇಲ್ಲಿ ಆರ್ಡರ್ ಮುಖ್ಯವಲ್ಲ. ಸರಿಯೇ? ಆದ್ದರಿಂದ ನೀವು ಇದನ್ನು ಈ ತೃಪ್ತಿಯಾದ ಪ್ರಾಪರ್ಟೀಸ್ ಅನ್ನು ಈ ಫೇಸ್ ಅನ್ನು ನೀವು ಎ ಲೀನಿಯರ್ ವೆಕ್ಟರ್ ಸ್ಪೇಸ್ ಎಂದು ಕರೆಯುತ್ತೀರಿ. ಮತ್ತು ಇದು ನಿಮ್ಮ 3 ಡೈಮೆನ್ಷನಲ್ ಜಗತ್ತಿನಲ್ಲಿ ತೃಪ್ತಿಗೊಂಡಿದೆ. ಸರಿ. ಆದ್ದರಿಂದ ಅಲ್ಲಿ ಕಂಡೀಷನ್ ಏನೆಂದರೆ ನೀವು ಒಂದು ಆರ್ಬಿಟ್ರರಿ ವೆಕ್ಟರ್ r ಅನ್ನು ನೀಡಿದರೆ ನಾನು ಇದನ್ನು a ಎಂದು ಬರೆದರೆ ಅಲ್ಲಿ ಪ್ರತಿಯೊಂದನ್ನು ನೀಡಲಾಗಿದೆ ಎಂದು ಭಾವಿಸೋಣ ಮತ್ತು ಈ ಆರ್ಬಿಟ್ರರಿ ವೆಕ್ಟರ್ r ಆ ವೆಕ್ಟರ್ಗಳ ಲೀನಿಯರ್ ಕಾಂಬಿನೇಷನ್ ಆಗಿದ್ದರೆ ಅಥವಾ ನಿಮಗೆ ವೆಕ್ಟರ್ಗಳ ಸೆಟ್ abc ಮತ್ತು r ಅನ್ನು ನೀಡಿದ್ದರೆ ಮತ್ತು r ಹೇಳೋಣ cn ನ ಲೀನಿಯರ್ ಕಾಂಬಿನೇಷನ್ ಆಗಿದ್ದರೆ ಅಥವಾ ನಾನು ಅದನ್ನು a ಟೈಮ್ಸ್ a ಪ್ಲಸ್ b ಪ್ಲಸ್ c ಟೈಮ್ಸ್ c ಎಂದು ಬರೆಯುತ್ತೇನೆ ಮತ್ತು ಈ ಗುಣಾಂಕಗಳು ab ಮತ್ತು c 0 ಆಗಿದ್ದರೆ ಹಾಗಾಗಿ ಸೆಟ್ ಲೀನಿಯರ್ ಇಂಡಿಪೆಂಡೆಂಟ್ ಎಂದು ನೀವು ಹೇಳಬಹುದು. ab ಮತ್ತು c ನಾನ್ಜೀರೋ ಆಗಿದ್ದರೆ ಈ ವೆಕ್ಟರ್ ಇತರ ವೆಕ್ಟರ್ಗಳ ಮೇಲೆ ಡಿಪೆಂಡೆಂಟ್ ಆಗಿದೆ. ಎಲ್ಲರೂ ಇದನ್ನು ನಿಮ್ಮ ಗಣಿತ ಕೋರ್ಸ್ನಲ್ಲಿ ಕಲಿತಿದ್ದೀರಿ ಅಲ್ಲವೇ? ಆದ್ದರಿಂದ ಇದು r ಲೀನಿಯರ್ಲಿ ಡಿಪೆಂಡೆಂಟ್ ಆಗಿದೆ. ab ಗೆ ಸಮಾನವಾಗಿರದಿದ್ದರೆ, c ಗೆ ಸಮಾನವಾಗದಿದ್ದರೆ, 0 ಗೆ ಸಮಾನವಾಗದಿದ್ದರೆ ab ಮತ್ತು c ಸಮಾನವಾಗಬಹುದು, ಆದರೆ ಉಳಿದಿರುವ ಆ ಸ್ಕೇಲಾರ್ ಗುಣಾಂಕಗಳು ನಾನ್ಜೀರೋ ಆಗಿರಬಹುದು. ಹೀಗಾಗಿ ಅದು ಲೀನಿಯರ್ಲಿ ಡಿಪೆಂಡೆಂಟ್ ಎಂದು ನೀವು ಹೇಳಬೇಕು. ಸರಿಯೇ? ಸೊ ಅದನ್ನು ಕೇವಲ ಫ್ಲೋಚಾರ್ಟ್ ಅಥವಾ ಪಾಯಿಂಟ್ ಸೆಟ್ ನ ಫಾರ್ಮ್ನಲ್ಲಿ ಹಾಕಲು. ಆದ್ದರಿಂದ ನೀವು ಇಲ್ಲಿ ನೋಡಬಹುದು ಕನಿಷ್ಠ 3 ಡೈಮೆನ್ಷನಲ್ ಸ್ಪೇಸ್ನಲ್ಲಿ ಈ ಭೌತಿಕ ಸ್ಪೇಸ್ನಲ್ಲಿ ನಿಮ್ಮ ಬಳಿ ಎಷ್ಟು ಇಂಡಿಪೆಂಡೆಂಟ್ ವೆಕ್ಟರ್ಗಳನ್ನು ಇವೆ ಎಂದು. ಸರಿ. ನಾನು ಇಲ್ಲಿಗೆ 3 ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಅನ್ನು ಕಳುಹಿಸಿದ್ದೇನೆ. ಇದನ್ನೇ ನಾವು ಯಾಂತ್ರಿಕವಾಗಿ x ಅಕ್ಷ, y ಅಕ್ಷ ಮತ್ತು z ಅಕ್ಷ ಎಂದು ಮಾತಾಡುತ್ತೇವೆ. ಹೆಚ್ಚಾಗಿ ನೀವು ಯಾವ ಡೈಮೆನ್ಷನ್ ಅನ್ನು ಹುಡುಕಬೇಕೆಂದು ಸಾಮಾನ್ಯವಾಗಿ ನಿಮಗೆ ತಿಳಿದೇ ಇರುವುದಿಲ್ಲ. ಸರಿ. ಆದ್ದರಿಂದ ಇಲ್ಲಿ ಲೀನಿಯರ್ ಇಂಡಿಪೆಂಡೆನ್ಸ್ ನಾನು ಹೇಳಿದ ವ್ಯಾಖ್ಯಾನವಾಗಿದೆ. ಮತ್ತು ನಿಮಗೆ ಒಂದು ಸ್ಪೇಸ್ ಅನ್ನು ನೀಡಲಾಗಿದೆಯೇ ಎಂದು ನೀವು ತಿಳಿದುಕೊಳ್ಳಬೇಕು. ನೀವು ಸ್ಪೇಸ್ ಅನ್ನು ಹೇಗೆ ವ್ಯಾಪಿಸುತ್ತೀರಿ? ಸರಿ. ನೀವು ಸ್ಪೇಸ್ ಅನ್ನು ಹೇಗೆ ವ್ಯಾಪಿಸುತ್ತೀರಿ? ಸ್ಪ್ಯಾನ್ ಎಂದರೆ ನೀವು ಯಾವುದೇ ಆರ್ಬಿಟರಿ ವೆಕ್ಟರ್ ಅನ್ನು ಬರೆಯಬಹುದು. ಈ ಸ್ಪಾನ್ನಿಂಗ್ ವೆಕ್ಟರ್ಸ್ ಅನ್ನು ಬಳಸಿ. ಸರಿಯೇ? ನಾವು ನಮ್ಮ ಅದೇ ಪರಿಚಿತ R3 ತೆಗೆದುಕೊಂಡಿದ್ದೇವೆ ಎಂದಿಟ್ಟುಕೋ. ಇಲ್ಲಿ ಈ 3 ಡೈಮೆನ್ಷನಲ್ ಸ್ಪೇಸ್ ಅನ್ನು ಕೆಲವೊಮ್ಮೆ R3 ಎಂದು ಕರೆಯಲಾಗುತ್ತದೆ. ಸರಿಯೇ? R3 ಒಂದು ನೊಟೇಷನ್ ಎಲ್ಲಿ ಈ 3 xy ಮತ್ತು z ಅಕ್ಷವನ್ನು ಸೂಚಿಸುತ್ತದೆ. ಸರಿಯೇ? ಆದ್ದರಿಂದ ಇಲ್ಲಿ ನೀವು ನಿಮ್ಮ ಪರಿಚಿತ ಯೂನಿಟ್ ವೆಕ್ಟರ್
Ex Ey ಸ್ಪೇಸ್ ಅನ್ನು ವ್ಯಾಪಿಸಿದೆ ಎಂದು ಬರೆಯಲು ಪ್ರಯತ್ನಿಸಬಹುದು ಸರಿಯೇ? ಇಲ್ಲ. ಆದ್ದರಿಂದ ನೀವು Ez ಅನ್ನು ಸೇರಿಸಬೇಕಾಗಿದೆ. ನೀವು ಸ್ಪೇಸ್ ಅನ್ನು ವ್ಯಾಪಿಸಿರುವ Ez ಅನ್ನು ಸೇರಿಸಬೇಕಾಗಿದೆ ಮತ್ತು ನೀವು ಸಂಪೂರ್ಣವಾಗಿ ಬರೆಯಲು ಸಾಧ್ಯವಿಲ್ಲ Ex ಮತ್ತು Ey ಮಾತ್ರ ಈ ಜಾಗವನ್ನು ವ್ಯಾಪಿಸುತ್ತದೆ ಎಂದು. ನೀವು Ex ಮತ್ತು Ey ಅನ್ನು ಲೀನಿಯರ್ಲಿ ಇಂಡಿಪೆಂಡೆಂಟ್ ಎಂದು ಬರೆಯಬಹುದಿತ್ತು ಸರಿ. Ex ಮತ್ತು Ey ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿವೆ ಮತ್ತು ಸ್ಪೇಸ್ ಆದ R3 ಅನ್ನು ಸ್ಪಾನ್ ಮಾಡಲು ನಿಮಗೆ ಇಂತಹ 3 ಬೇಕಾಗಿದೆ. ಆದ್ದರಿಂದ ನಿಮಗೆ ಬೇಕಾಗಿದೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರುವ ವೆಕ್ಟರ್ಗಳ ಸೆಟ್. ಮತ್ತು ಏನು? ಮತ್ತು ಸ್ಪೇಸ್ ಅನ್ನು ಸ್ಪಾನ್ ಮಾಡುವಂತಹದ್ದು. ಇದು ಬಹಳ ಮುಖ್ಯ. ನೀವು ಕೇವಲ ಸ್ಪಾನ್ ಮಾಡುವ ವೆಕ್ಟರ್ಗಳ ಸೆಟ್ ಅನ್ನು ನೋಡಬಹುದು. ಇದು ಕೇವಲ ಒಂದೇ ಸ್ಪೇಸ್ ಅನ್ನು ಸ್ಪಾನ್ ಮಾಡುತ್ತಿಲ್ಲ. ಸ್ಪೇಸ್ ಅನ್ನು ಸ್ಪಾನ್ ಮಾಡುವ ಬೇರೆ ಏನನ್ನಾದರೂ ನೀವು ವ್ಯಾಖ್ಯಾನಿಸಬಹುದಿತ್ತು. ಅದು ಬೇರೆ ಏನೋ ಆಗಿದ್ದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಬೇಕೆಂದಿಲ್ಲ. ಇದು Ex ಪ್ಲಸ್ Ey ನಂತಹ ವಿಷಯಗಳನ್ನು ಸಹ ಸ್ಪೇಸ್ ನಲ್ಲಿ ಸೇರಿಸಬಹುದು. ಆದರೆ ಅವು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದೆಯೇ? ಈ ಸೆಟ್ ಖಂಡಿತವಾಗಿಯೂ ಸ್ಪೇಸ್ ಅನ್ನು ವ್ಯಾಪಿಸುತ್ತದೆ. ಆದರೆ ಇಂಡಿಪೆಂಡೆಂಟ್ ಅಲ್ಲ. ಸರಿಯೇ? ಆದ್ದರಿಂದ ನಿಮಗೆ ಸ್ಪೇಸ್ ಮತ್ತು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರುವ ಒಂದು ಸೆಟ್ ಬೇಕು. ಆದ್ದರಿಂದ ಎರಡು ಸಾಧ್ಯತೆಗಳಿವೆ. ಅನೇಕ ಸಾಧ್ಯತೆಗಳಿವೆ. ವಾಸ್ತವವಾಗಿ ಅನೇಕ ಸಾಧ್ಯತೆಗಳಿವೆ. ನಾನು ಮಾಡಬಹುದು. ನೀವು Ex Ey Ez ಅನ್ನು ಹೊಂದಬಹುದು. ನಾನು L.I ಅನ್ನು ಲೀನಿಯರ್ಲಿ ಇಂಡಿಪೆಂಡೆಂಟ್ ಮತ್ತು ಸ್ಪ್ಯಾನ್ ಸ್ಪೇಸ್ ಆಗಿ ಹಾಕುತ್ತೇನೆ. ಇದು Ex ಪ್ಲಸ್ Ey ಬೈ ರೂಟ್ 2. Ex ಪ್ಲಸ್ Ey ಪ್ಲಸ್ Ez ರೂಟ್ 3 ಇಂಥದ್ದು ಬೇರೆ ಏನನ್ನಾದರೂ ಹೊಂದಬಹುದು. ನಾನು ಡಿನಾಮಿನೇಟರ್ ಅನ್ನು ಏಕೆ ಹಾಕುತ್ತಿದ್ದೇನೆ? ಅಲ್ಲಿ ಯೂನಿಟ್ ವೆಕ್ಟರ್ನಂತಹ ಏನಾದರೂ ಇರಲಿ ಎಂದು. ಇವು ಕೂಡ ಸ್ಪೇಸ್ ಅನ್ನು ವ್ಯಾಪಿಸಿವೆಯೇ? ಅವು ಕೂಡ ಸ್ಪೇಸ್ ಅನ್ನು ವ್ಯಾಪಿಸಿವೆ. ಅವು ಸಹ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿವೆಯೇ? ಯಾವುದೇ ಆರ್ಬಿಟ್ರರಿ ವೆಕ್ಟರ್ ಅನ್ನು ನೀವು ಈ ಮೂರರ ಟರ್ಮ್ಸ್ ನಲ್ಲಿ ಬರೆಯಬಹುದು. ಆದ್ದರಿಂದ ನೀವು ನಿಜವಾಗಿ ಪಟ್ಟಿ ಮಾಡಬಹುದು, ಮುಂದುವರಿಯುತ್ತಾ ಇರಬಹುದು. ಆದರೆ ಈ ಪಟ್ಟಿಯಲ್ಲಿ ಏನನ್ನಾದರೂ ನೀವು ನೋಟಿಸ್ ಮಾಡಿದಿರಾ? ನೀವು ಏನು ನೋಟಿಸ್ ಮಾಡಿದ್ದೀರಿ? ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರುವ ಮತ್ತು ಸ್ಪೇಸ್ ಅನ್ನು ವ್ಯಾಪಿಸಿರುವ ಸ್ಟೆಟ್ಗಳ ಸಂಖ್ಯೆ ಯಾವಾಗಲೂ ಒಂದೇ ಆಗಿರುತ್ತದೆ. ಆದ್ದರಿಂದ ಬೇಸಿಸ್ ನಂಬರ್ ಬೇಸಿಸ್ ಸೆಟ್ ಆಗಿದೆ. ನಿಜವಾಗಿ ಇದು ವೆಕ್ಟರ್ಸ್ ಆಗಿದೆ. ಯಾವುದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿವೆ ಮತ್ತು ಸ್ಪೇಸ್ ಬೇಸಿಸ್ ಸೆಟ್ ಅನ್ನು ಸ್ಪಾನ್ ಮಾಡುತ್ತವೆ. ಆದ್ದರಿಂದ ಇದು ಒಂದು ಬೇಸಿಸ್ ಸೆಟ್. ಇದು ಎರಡನೇ ಬೇಸಿಸ್ ಸೆಟ್. ಮತ್ತು ಬೇಸಿಸ್ ಸೆಟ್ ಮತ್ತು ಬೇಸಿಸ್ ಸೆಟ್ 1 ಮತ್ತು ಬೇಸಿಸ್ ಸೆಟ್ 2 ಇವುಗಳ ನಡುವೆ ವ್ಯತ್ಯಾಸವೇನು? ಆದ್ದರಿಂದ ಇದು ಒಂದು ಆರ್ಥೋನಾರ್ಮಲ್ ಆಗಿದೆ. ಆರ್ಥೋಗೋನಲ್ ವೆಕ್ಟರ್ ಆರ್ಥೋಗೋನಲ್ ಆಗಿದೆ. ಈ ಬೇಸಿಸ್ ವೆಕ್ಟರ್ಗಳು ಈ ಸೆಟ್ ನಲ್ಲಿ. ಆದರೆ ಇದು ಇನ್ನೂ ಮಾನ್ಯವಾದ ಬೇಸಿಸ್ ಸೆಟ್ ಆಗಿದೆ. ಆದರೆ ಆರ್ಥೋಗೋನಲ್ ಅಲ್ಲ. ಸರಿಯಲ್ಲವೇ? ಇನ್ನೂ ಮಾನ್ಯ ಸೆಟ್ ಆದರೆ ಅದು ಆರ್ಥೋಗೋನಲ್ ಅಲ್ಲ ಸರಿಯೇ? ಆದ್ದರಿಂದ ನೀವು ಯಾವುದೇ ಬೇಸಿಸ್ ಜೊತೆ ಕೆಲಸ ಮಾಡಬಹುದು. ಆದರೆ ಸಾಂಪ್ರದಾಯಿಕವಾಗಿ ನಾವು ನಮ್ಮ ಎಲ್ಲಾ ವೆಕ್ಟರ್ ಕ್ಯಾಲ್ಕುಲಸ್ ಮಾಡಿದಾಗಲೆಲ್ಲ ನಾವು ಆರ್ಥೋಗೋನಲ್ ಬೇಸಿಸ್ ಸೆಟ್ ಮೇಲೆ ಕೆಲಸ ಮಾಡಲು ಆದ್ಯತೆ ನೀಡುತ್ತೇವೆ.
ಬೇಸಿಸ್ ಸೆಟ್ ಎನ್ನುವುದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರುವ ಮತ್ತು ಸ್ಪೇಸ್ ಅನ್ನು ವ್ಯಾಪಿಸಬಹುದಾದ ಇಂಡಿಪೆಂಡೆಂಟ್ ವೆಕ್ಟರ್ಗಳ ಒಂದು ಸೆಟ್ ಆಗಿದೆ. ಬೇಸಿಸ್ ಸೆಟ್ನಲ್ಲಿ ಅಂತಹ ವೆಕ್ಟರ್ಗಳ ಸಂಖ್ಯೆ ವಿನ ಡೈಮೆನ್ಷನ್ ಆಗಿದೆ. ಇಲ್ಲಿ ನಾನು ವೆಕ್ಟರ್ ಸ್ಪೇಸ್ ಅನ್ನು 3 ಡೈಮೆನ್ಷನಲ್ ಪರಿಚಿತ R3 ಎಂದು ತೆಗೆದುಕೊಂಡಿದ್ದೇನೆ. ಆದರೆ ನಾನು ನಿಮಗೆ ಇಲ್ಲಿ ನೀಡುತ್ತಿರುವುದನ್ನು ಆರ್ಬಿಟ್ರರಿ ವೆಕ್ಟರ್ ಸ್ಪೇಸ್ಗೆ ವಿಸ್ತರಿಸಬಹುದು. ಅಲ್ಲಿ ಈ ಸಂಖ್ಯೆ ಬದಲಾಗುವುದು. ಇದು 3 ಆಗಲು ಸಾಧ್ಯವಿಲ್ಲ, ಹೆಚ್ಚಿರಬಹುದು. ಆದರೆ ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಎಂಬ ಪ್ರಾಪರ್ಟಿ ಅನ್ನು ಪೂರೈಸಬೇಕು. ಮತ್ತು ಯಾವುದೇ ಆರ್ಬಿಟ್ರರಿ ವೆಕ್ಟರ್ ಅನ್ನು ನಾನು ನಿಮಗೆ ನೀಡಿದರೆ ನಾನು ಅದನ್ನು ಸ್ಪೇಸ್ ಅನ್ನು ವ್ಯಾಪಿಸಿರುವ ಸೆಟ್ನ ಲೀನಿಯರ್ ಕಾಂಬಿನೇಷನ್ ಆಗಿ ಬರೆಯಲು ಸಾಧ್ಯವಾಗಬೇಕು. ಅದಕ್ಕಾಗಿಯೇ ಇದನ್ನು ಸ್ಪಾನ್ಸ್ ದ ಸ್ಪೇಸ್ ಎಂದು ಹೇಳಲಾಗುತ್ತದೆ. ನೀವು ಎರಡೂ ಕಂಡೀಷನ್ ಹೊಂದಿದ್ದೀರಿ. ನಂತರ ಕನಿಷ್ಠ ಸೆಟ್ ಅನ್ನು ಬೇಸಿಸ್ ಸೆಟ್ ಎಂದು ಕರೆಯಲಾಗುತ್ತದೆ ಮತ್ತು ಆ ಬೇಸಿಸ್ ಸೆಟ್ ಮೇಲೆ ವೆಕ್ಟರ್ಗಳ ಸಂಖ್ಯೆಯನ್ನು ವೆಕ್ಟರ್ ಸ್ಪೇಸ್ ಡೈಮೆನ್ಷನ್ ವ್ಯಾಖ್ಯಾನಿಸುತ್ತದೆ, ಸರಿಯೇ? ಆದ್ದರಿಂದ ನೀಡಿದ ವೆಕ್ಟರ್ ಸ್ಪೇಸ್ನಲ್ಲಿ ಉದಾಹರಣೆಗೆ R3 ನೀವು ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಗಳನ್ನು ಕಾಣಬಹುದು. ನಿಮ್ಮ ಬಳಿ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಇರಬಹುದು, ನಿಮ್ಮ ಬಳಿ 3 ಲೀನಿಯರ್ಲಿ ಇಂಡಿಪೆಂಡೆಂಟ್ ಇರಬಹುದು. ಆದರೆ ಎರಡೂ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿವೆಯೇ ನೀವು ಖಚಿತಪಡಿಸಿಕೊಳ್ಳಬೇಕು. ಇದು ಸಂಪೂರ್ಣ ಸ್ಪೇಸ್ ಅಥವಾ ಯಾವುದೇ ಆರ್ಬಿಟ್ರರಿ ವೆಕ್ಟರ್ ಅನ್ನು ವ್ಯಾಪಿಸಬಹುದೇ? ನೀವು ಇದನ್ನು 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಗಳ ಟರ್ಮ್ಸ್ ಅಲ್ಲಿ ಬರೆಯಬಹುದೇ? ಅದು ಸಾಧ್ಯವಿಲ್ಲ. ಆದ್ದರಿಂದ ನೀವು ಸ್ಪೇಸ್ ಅನ್ನು ವ್ಯಾಪಿಸುವ ಮತ್ತು ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್ ಗಳ ಸಂಖ್ಯೆ ಈ ಎರಡನ್ನೂ ಪರಿಗಣಿಸಬೇಕಾಗುತ್ತದೆ. ತದನಂತರ ಲೀನಿಯರ್ಲಿ ಇಂಡಿಪೆಂಡೆಂಟ್ ಮತ್ತು ಸ್ಪೇಸ್ ಅನ್ನು ವ್ಯಾಪಿಸುವ ಈ ಸಂಗ್ರಹ. ಆದ್ದರಿಂದ ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಗಳು ಮತ್ತು ಸ್ಪೇಸ್ ವ್ಯಾಪಿಸುವುದು ಬೇಸಿಸ್ ಸೆಟ್ ಅನ್ನು ವ್ಯಾಖ್ಯಾನಿಸುತ್ತದೆ. ಬೇಸಿಸ್ ಸೆಟ್ ನಲ್ಲಿರುವ ವೆಕ್ಟರ್ಗಳ ಸಂಖ್ಯೆ ವೆಕ್ಟರ್ ಸ್ಪೇಸ್ ನ ಡೈಮೆನ್ಷನ್ ಅನ್ನು ವ್ಯಾಖ್ಯಾನಿಸುತ್ತದೆ. ನಂತರ ನೀವು ಕೇಳಬಹುದಾದ ಮುಂದಿನ ಪ್ರಶ್ನೆ, ವೆಕ್ಟರ್ ನ ಲೆಂಥ್ ಏನು? ನೀವು ವೆಕ್ಟರ್ ಕ್ಯಾಲ್ಕುಲಸ್ ನಲ್ಲಿ ಇದನ್ನು ಹೇಗೆ ಮಾಡುತ್ತೀರಿ ಎಂದು ಕೇಳಬಹುದು. ನಿಮಗೆ ಒಂದು ವೆಕ್ಟರ್ ಎ ನೀಡಿದಾಗಲೆಲ್ಲ ನೀವು ವೆಕ್ಟರ್ ಲೆಂಥ್ ಕಂಡುಹಿಡಿಯಲು ಬಯಸಿದರೆ ನೀವು ಎ ಡಾಟ್ ಅನ್ನು ವ್ಯಾಖ್ಯಾನಿಸಿ ಮತ್ತು ಸ್ಕ್ವೇರ್ ರೂಟ್ ತೆಗೆದುಕೊಳ್ಳುತ್ತೀರಿ. ನೀವು ಹೀಗೆ ಹೇಳಬಹುದು, ವೆಕ್ಟರ್ ನ ಲೆಂಥ್ ಎ. ಕೆಲವೊಮ್ಮೆ ಔಪಚಾರಿಕವಾಗಿ ಇದನ್ನು ಹೀಗೆ ಬರೆಯಲಾಗುತ್ತದೆ, ನಾರ್ಮ್ ಎಂದು. ನಾರ್ಮ್ ಎಂದರೆ ಇದೇ ಆಗಿದೆ. ಇದು ಬೇರೇನೂ ಅಲ್ಲ, ಡಾಟ್ ಎ ನ ಸ್ಕ್ವೇರ್ ರೂಟ್ ಆಗಿದೆ. ಕೆಲವೊಮ್ಮೆ ಜನರು ಈ ವೆಕ್ಟರ್ ಕಾಲ್ಕುಲಸ್ ನಲ್ಲಿ ಹೀಗೆ ಬರೆಯುತ್ತಾರೆ, ವೆಕ್ಟರ್ ಎ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್, ಸರಿಯೇ? ಆದರೆ ಈ ಪ್ರಕ್ರಿಯೆಯಲ್ಲಿ ಇಲ್ಲಿ ಕೆಲವು ಪರಿಕಲ್ಪನೆಯನ್ನು ತಂದಿದ್ದೇವೆ. ನಾನು ಒಂದು ಡಾಟ್ ಪ್ರಾಡಕ್ಟ್ ಅನ್ನು ಪರಿಚಯಿಸುತ್ತೇನೆ, ಸರಿಯೇ? ನಾನು ಈ ಡಾಟ್ ಪ್ರಾಡಕ್ಟ್ ತಂದಿದ್ದೇನೆ ಮತ್ತು ಈ ಡಾಟ್ ಪ್ರಾಡಕ್ಟ್ ಪ್ರಾಪರ್ಟಿ ಏನು? ನಾನು ಒಂದು ವೆಕ್ಟರ್ ಎ ಮತ್ತು ಇನ್ನೊಂದು ವೆಕ್ಟರ್ ಬಿ ಅನ್ನು ತೆಗೆದುಕೊಂಡು ನಾನು ಡಾಟ್ ಪ್ರಾಡಕ್ಟ್ ಗೆ ಹಾಕಿದರೆ ಇದು ನನಗೆ ಸ್ಕೇಲಾರ್ ನೀಡುತ್ತದೆ. ಸ್ಕೇಲಾರ್ ಎಂದರೇನು? ಸ್ಕೇಲಾರ್ ಒಂದು ಏನೆಂದರೆ ನೀವು ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಅನ್ನು ಅದೇ ಕೋನದಿಂದ ತಿರುಗಿಸಿದರೆ ಡಾಟ್ ಪ್ರಾಡಕ್ಟ್ ಒಂದೇ ಆಗಿರುತ್ತದೆ, ಏಕೆಂದರೆ ಆ ಎರಡು ನಡುವಿನ ಕೋನವು ಒಂದೇ ಆಗಿರುತ್ತದೆ, ಸರಿಯೇ? ಆದ್ದರಿಂದಲೇ ಒಂದು ವೆಕ್ಟರ್ ಅನ್ನು ವೆಕ್ಟರ್ ಎಂದು ಕರೆಯಲಾಗುತ್ತದೆ. ನೀವು ತಿರುಗುವಿಕೆಯನ್ನು ಮಾಡಿದರೆ ಅದು ಹೇಗೆ ರೂಪಾಂತರಗೊಳ್ಳುತ್ತದೆ ಎಂದು ನಿಮಗೆ ತಿಳಿದಿದೆ. ನಿಮಗೆ ತಿಳಿದಿದೆ ವೆಕ್ಟರ್ ಎ ತಿರುಗುವಿಕೆಯಲ್ಲಿ ನಾನು ವೆಕ್ಟರ್ ಅನ್ನು ಒಂದು ದಿಕ್ಕಿನಿಂದ ಪಾಯಿಂಟ್ ಮಾಡಿದ್ದೇನೆ ಎಂದು ಭಾವಿಸೋಣ. ನಿಮಗೆ ತಿಳಿದಿದೆ ಒಂದು ಅಕ್ಷೀಯ ಒಂದು ಕೋನದಲ್ಲಿ ತಿರುಗಿಸುವಿಕೆಯ ಸಮಯ ಹೇಗೆ ಬದಲಾಗುತ್ತದೆಂದು. ಆದ್ದರಿಂದ ಇದು ತಿರುಗುವಿಕೆಯ ಅಡಿಯಲ್ಲಿ ಹೊಸ ವೆಕ್ಟರ್ ಆಗುತ್ತದೆ. ಎ ಹೊಸ ವೆಕ್ಟರ್ ಆಗುತ್ತದೆ, ಬಿ ಹೊಸ ವೆಕ್ಟರ್ ಆಗುತ್ತದೆ, ಆದರೆ ಡಾಟ್ ಬಿ ಒಂದೇ ಆಗಿರುತ್ತದೆ.
ಆದ್ದರಿಂದ ಇದು ಸ್ಕೇಲಾರ್ ಆಗಿದೆ. ಮತ್ತು a ಗೆ b ಸಮನಾದಾಗ ನಿಮಗೆ ಲೆಂತ್ ಆಫ್ ಎ ವೆಕ್ಟರ್ ಅಥವಾ ನಾರ್ಮ್ ಆಫ್ ಎ ವೆಕ್ಟರ್ ನ ವ್ಯಾಖ್ಯಾನ ಸಿಗುತ್ತದೆ. ಮತ್ತು ಇವುಗಳ ಮೇಲೆ ನಮಗೆ ಹಿಡಿತವಿರಬೇಕು. ಆ ವೆಕ್ಟರ್ಗಳು. ವೆಕ್ಟರ್ಗಳ ಲೆಂತ್. 3 ಡೈಮೆನ್ಷನ್ ನಲ್ಲಿ ವೆಕ್ಟರ್ನ ಡಾಟ್ ಪ್ರಾಡಕ್ಟ್. ಮತ್ತು ನಮಗೆ ಅಬ್ಸ್ಟ್ರಾಕ್ಟ್ ನೊಟೇಶನ್ ಹೇಗೆ ಸಿಗುತ್ತದೆ ಎಂದು ಈಗ ನಾವು ನೋಡಬೇಕು, ಸರಿಯೇ? 3 ಡೈಮೆನ್ಷನಲ್ ಆರ್ 3 ಬಗ್ಗೆಯ ಈ ಜ್ಞಾನದಿಂದ ನಾವು ಒಂದು ಅಬ್ಸ್ಟ್ರಾಕ್ಟ್ ಲೀನಿಯರ್ ವೆಕ್ಟರ್ ಸ್ಪೇಸ್ಗೆ ಹೋಗಲು ಬಯಸುತ್ತೇವೆ. ಅದು AV ಆಗಿದೆ. ಬೇಸಿಸ್ ಸೆಟ್ ಅನ್ನು ಹೇಗೆ ಕಂಡುಹಿಡಿಯುವುದು? ಬೇಸಿಸ್ ಸೆಟ್ ಅನ್ನು ನೋಡಿದಾಗ ಆ ಸೆಟ್ನ ಬೇಸಿಸ್ಗಳ ಸಂಖ್ಯೆ, ಆ ಬೇಸಿಸ್ ಸೆಟ್ನ ವೆಕ್ಟರ್ಗಳ ಸಂಖ್ಯೆ ನಮಗೆ ವೆಕ್ಟರ್ ಸ್ಪೇಸ್ನ ಡೈಮೆನ್ಷನ್ ಅನ್ನು ನೀಡುತ್ತದೆ. ಡಾಟ್ ಪ್ರಾಡಕ್ಟ್ ಅನ್ನು ಹೇಗೆ ವ್ಯಾಖ್ಯಾನಿಸುವುದು? ಡಾಟ್ ಪ್ರಾಡಕ್ಟ್ ಅನ್ನು ಅಬ್ಸ್ಟ್ರಾಕ್ಟ್ ವೆಕ್ಟರ್ ಸ್ಪೇಸ್ನಲ್ಲಿ ಏನೆಂದು ಕರೆಯುತ್ತಾರೆ? ಲೀನಿಯರ್ ವೆಕ್ಟರ್ ಸ್ಪೇಸ್ನಲ್ಲಿ ವೆಕ್ಟರ್ನ ಲೆಂತ್ ಕಂಡುಹಿಡಿಯಿರಿ. ಆದ್ದರಿಂದ ಇವುಗಳೇ ನಾವು ಒಂದು ಹ್ಯಾಂಡಲ್ ಪಡೆಯಲು ಬಯಸುವ ವಿಷಯಗಳು. ಮತ್ತು ಅದನ್ನು ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಟೂಲ್ ಎಂದು ಕರೆಯಲಾಗುತ್ತದೆ. ನೀವು ಟೂಲ್ ಅನ್ನು ಅರ್ಥಮಾಡಿಕೊಂಡರೆ ನೀವು ವಿಷಯಗಳನ್ನು ಹೆಚ್ಚು ಅಚ್ಚುಕಟ್ಟಾಗಿ ಮತ್ತು ಸ್ಪಷ್ಟವಾಗಿ ಮಾಡಲು ಸಾಧ್ಯವಾಗುತ್ತದೆ. ಮತ್ತು ಇದು ವಿಶ್ವದ ಹೆಚ್ಚಿನವರು ಅನುಸರಿಸುತ್ತಿರುವ ಸಾರ್ವತ್ರಿಕ ಭಾಷೆ ಮತ್ತು ಆ ನೊಟೇಶನ್ ನೀವು ಕಲಿಯಬೇಕೆಂದು ನಾನು ಬಯಸುತ್ತೇನೆ. ಸರಿ, ಇದು ಸ್ಪಷ್ಟವಾಗಿದೆ ಅಲ್ಲವೇ? ನಾನು ಕೇವಲ ನೊಟೇಶನ್ ಇಡುತ್ತಿದ್ದೇನೆ ಎಂಬುದು ನಿಮಗೆ ತಿಳಿದಿದೆ. ಇದರಿಂದ ನಾನು ಅಬ್ಸ್ಟ್ರಾಕ್ಟ್ ಸ್ಪೇಸ್ಗೆ ಹೋದಾಗ ನಿಮಗೆ ಈ ಸಾಮ್ಯತೆ ಸ್ಪಷ್ಟವಾಗುತ್ತದೆ, ಸರಿ? ಆದ್ದರಿಂದ ವೆಕ್ಟರ್ನ ನಾರ್ಮ್ ಯಾವಾಗಲೂ ಪಾಸಿಟಿವ್, ಇದು ನಿಮಗೆ ತಿಳಿದೇ ಇದೆ. ಅದು ವೆಕ್ಟರ್ನ ಲೆಂತ್ ಮೋಡ್ ಮ್ಯಾಗ್ನಿಟ್ಯೂಡ್. ಇದು ಯಾವತ್ತೂ ನೆಗೆಟಿವ್ ಕ್ವಾಂಟಿಟಿ ಆಗಲಾರದು. ಆದ್ದರಿಂದ ಈ ಡಾಟ್ ಪ್ರಾಡಕ್ಟ್ ಅನ್ನು ಕೆಲವೊಮ್ಮೆ ಆಂತರಿಕ ಪ್ರಾಡಕ್ಟ್ ಎಂದು ಕರೆಯಲಾಗುತ್ತದೆ. ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಹೆಚ್ಚಾಗಿ ನಾವು ಡಾಟ್ ಪ್ರಾಡಕ್ಟ್ ಎಂದು ಕರೆಯುವುದಿಲ್ಲ, ನಾವು ಅದನ್ನು ಆಂತರಿಕ ಪ್ರಾಡಕ್ಟ್ ಎಂದು ಕರೆಯುತ್ತೇವೆ, ಸರಿ? ನಾವು ಅದರ ಬಳಿಗೆ ಬರುತ್ತೇವೆ. ಆಂತರಿಕ ಪ್ರಾಡಕ್ಟ್ ನಿಮಗೆ ಸ್ಕೇಲಾರ್ ನೀಡುತ್ತದೆ. ನಾವು ನೋಡಿದ ಹಾಗೆ ಡಾಟ್ ಪ್ರಾಡಕ್ಟ್ ನಮಗೆ ಸ್ಕೇಲಾರ್ ಅನ್ನು ನೀಡಿತು ಮತ್ತು ನಾವು ಇದನ್ನು ಆಂತರಿಕ ಪ್ರಾಡಕ್ಟ್ ಎಂದು ಕರೆಯುತ್ತೇವೆ.